ನಮಸ್ತೆ ಸ್ನೇಹಿತರೆ, ನಾನಿವತ್ತು ತಿಳಿಸ್ತಾ ಇರುವಂತಹ ವಿಷಯ ಬಂದು ಎಸ್.ಎಲ್. ಭೈರಪ್ಪನವರ ದಾಟು ಕಾದಂಬರಿಯ ಸಾರಾಂಶವನ್ನು ತಿಳಿಸ್ತಾ ಇದ್ದೀನಿ. ದಾಟು ಕಾದಂಬರಿಗೆ ಹೋಗೋದಕ್ಕೆ ಮುಂಚೆ ಎಸ್.ಎಲ್. ಭೈರಪ್ಪನವರ ಒಂದು ಪರಿಚಯವನ್ನು ನೋಡೋಣ. ಎಸ್.ಎಲ್. ಭೈರಪ್ಪನವರು ಹಾಸನ ಜಿಲ್ಲೆಯ ಸಂತೆ ಶಿವಾರ ಗ್ರಾಮದಲ್ಲಿ 26 ಜುಲೈ 1934ರಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ಸಂತೆ ಶಿವಾರ ಲಿಂಗಣ್ಣಯ್ಯ ಭೈರಪ್ಪ. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರದಲ್ಲಿ BA ಆನರ್ಸ್ ಪದವಿ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದಿಂದ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೀತಾರೆ. ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾನಿಲಯದಲ್ಲಿ 6 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ ದೆಹಲಿಯ ರಾಷ್ಟ್ರೀಯ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಶಿಕ್ಷಣ ಮೀಮಾಂಸೆಯ ರೀಡರ್ ಆಗಿ ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಮತ್ತು ಶಿಕ್ಷಣಶಾಸ್ತ್ರದ ಪ್ರಾಧ್ಯಾಪಕರಾಗಿ ರೀಡರ್ ಆಗಿ ಕಾರ್ಯನಿರ್ವಹಿಸಿದರು. ಇವರ ಆರಂಭಿಕವಾದಂತಹ ಬರವಣಿಗೆಯನ್ನು ನಾವು ನೋಡೋದಾದರೆ, ಎಸ್.ಎಲ್. ಭೈರಪ್ಪನವರು ವಿದ್ಯಾರ್ಥಿಯಾಗಿರಬೇಕಾದ್ರೇ ಕಾವ್ಯ ಪ್ರಯೋಗಕ್ಕೆ ಕೈ ಹಾಕ್ತಾರೆ. ಅವರು ಬರೆದ ಪೈಲ್ವಾನನೊಬ್ಬನ ಕತೆ ಮುಂದೆ ಭೀಮಕಾಯ ಎಂಬ ಹೆಸರಿನ ಕಾದಂಬರಿಯಾಗಿ ಪ್ರಕಟಗೊಳ್ಳುತ್ತೆ. ಗತಜನ್ಮ ಎಂಬ ನೀಳ್ಗತೆ, ಬೆಳಕು ಮೂಡಿತು ಎಂಬ ಕಾದಂಬರಿ ಅವರ ಒಂದು ವಿದ್ಯಾರ್ಥಿ ದಿಸೆಯಲ್ಲಿದ್ದಾಗಲೇ ಪ್ರಕಟವಾದಂಥವು. ಇವರ ಒಂದು ಸಂಶೋಧನಾ ಪ್ರಬಂಧ ಟ್ರೂತ್ ಆ್ಯಂಡ್ ಬ್ಯೂಟಿ, ಎ ಸ್ಟಡಿ ಇನ್ ಕ್ರಿಲೇಷನ್ ಎಂಬ ವಿಷಯವನ್ನು ಕುರಿತು ಸಂಶೋಧನೆಯನ್ನು ನಡೆಸಿ ಬರೋಡದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು ಪಡ್ಕೊಳ್ತಾರೆ. ಈ ಮಹಾಪ್ರಬಂಧವು ಸತ್ಯ ಮತ್ತು ಸೌಂದರ್ಯ ಎಂಬ ಹೆಸರಿನಲ್ಲಿ ಪ್ರಕಟವಾಗಿದೆ. ಟ್ರೂತ್ ಆ್ಯಂಡ್ ಬ್ಯೂಟಿ, ಸತ್ಯ ಮತ್ತು ಸೌಂದರ್ಯ ಎಂಬ ಹೆಸರಿನಲ್ಲಿ ಪ್ರಕಟವಾಗಿದೆ. ಇವರ ಕಾದಂಬರಿಗಳನ್ನು ನೋಡೋದಾದರೆ ಧರ್ಮಶ್ರೀ, ದೂರ ಸರಿದರು, ನಾಯಿ ನೆರಳು, ನಿರಾಕರಣ, ತಬ್ಬಲಿಯು ನೀನಾದೆ ಮಗನೆ, ವಂಶವೃಕ್ಷ, ಗೃಹಭಂಗ, ಗ್ರಹಣ, ಅನ್ವೇಷಣ, ಮತದಾನ, ಜಲಪಾತ, ದಾಟು, ಪರ್ವ, ನೆಲೆ, ಸಾಕ್ಷಿ, ಅಂಚು, ತಂತು, ಸಾರ್ಥ, ಮಂದ್ರ, ಬೆಳಕು ಮೂಡಿತು, ಭೀಮಕಾಯ, ಆವರಣ, ಕವಲು, ಯಾನ, ಉತ್ತರಾಖಂಡ. ಇದಿಷ್ಟು ಇವರ ಒಂದು ಕಾದಂಬರಿಗಳು. ಈ ಕಾದಂಬರಿಗಳು ಸುಮಾರು 24 ಕಾದಂಬರಿಗಳನ್ನು ಇವರು ರಚನೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ. 2 ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಗತ ಜನ್ಮ ಮತ್ತೆರಡು ಅನ್ನುವಂಥ ಕಥಾ ಸಂಕಲನಗಳು. ಇವರ ಆತ್ಮಕಥೆ ಬಿತ್ತಿ, ಇದು 1996ರಲ್ಲಿ ಪ್ರಕಟ ಆಗುತ್ತೆ. ಇವರ ಒಂದು ಜೀವನ ಚರಿತ್ರೆಗಳು ಗಂಗೂಬಾಯಿ ಆನಗಲ್ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಇವರಿಗೆ 1975ರಲ್ಲಿ ದಾಟು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. 1999ರಲ್ಲಿ ಕನಕಪುರದಲ್ಲಿ ನಡೆದ 67ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ರು ಅಂತ ಹೇಳ್ಬೋದಾಗಿದೆ. ಸಾಹಿತ್ಯ ಮತ್ತು ಪ್ರತೀಕ, ಜಲಪಾತ ಕಾದಂಬರಿಗೆ ತಾವೇ ಬರೆದ ಹಿನ್ನುಡಿಯ ಸ್ವತಂತ್ರ ರೂಪ ಈ ಕೃತಿ. ಸಾಹಿತ್ಯ ಮತ್ತು ಪ್ರತೀಕ, ಕತೆ ಮತ್ತು ಕಥಾವಸ್ತು, ಇದು ಸಾಹಿತ್ಯ ಮೀಮಾಂಸೆಯ ಕೃತಿ. ನಾನೇಕೆ ಬರೆಯುತ್ತೇನೆ, ಇದು ವಿವಿಧ ಕಾಲಘಟ್ಟದಲ್ಲಿ ಬರೆದ ಬರಹಗಳ ಸಂಕಲನ ರೂಪ. ಇಂಗ್ಲಿಷ್ ಕೃತಿ ವ್ಯಾಲ್ಯೂಸ್ ಇನ್ ಮಾಡರ್ನ್ ಎಜುಕೇಷನಲ್ ಥಾಟ್, ಇದು ಭೈರಪ್ಪನವರು ಬರೆದಂತಹ ಇಂಗ್ಲಿಷ್ ಕೃತಿ. ಇದಿಷ್ಟು ನಾವು ಈ ಭೈರಪ್ಪನವರ ಪರಿಚಯವನ್ನು ನೋಡಿದ್ದಾಯಿತು. ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂತಹ ದಾಟು ಕಾದಂಬರಿಯ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಈ ದಾಟು ಕಾದಂಬರಿ ಒಂದು ರೀತಿಯಲ್ಲಿ ಭಾರತದಲ್ಲಿ ನಿರಂತರವಾಗಿ ಕಾಡ್ತಾ ಇರುವ ಜಾತಿ ಸಮಸ್ಯೆಯನ್ನು ಚಿತ್ರಿಸುವಂಥ ಕಾದಂಬರಿ. ಸತ್ಯಭಾಮೆ ಈ ಕಾದಂಬರಿಯ ನಾಯಕಿ. ವೆಂಕಟೇಶ, ತಿರುಮಲೇಗೌಡ, ಮೇಲಗಿರಿಗೌಡ, ಶ್ರೀನಿವಾಸ, ವೆಂಕಟರಮಣಯ್ಯ, MLA ಬೆಟ್ಟಯ್ಯ, MLA ಕೆಂಪಯ್ಯ, ಕುಮುದಿನಿ, ರಂಗಮ್ಮ ಇನ್ನಿತರ ಪಾತ್ರಗಳು ಈ ಒಂದು ಕಾದಂಬರಿಯಲ್ಲಿ ಬರ್ತವೆ. ಈ ಕಾದಂಬರಿ ಪ್ರಾರಂಭ ಆಗೋದು ತಿರುಮಲಾಪುರ ಅನ್ನುವಂಥ ಒಂದು ಊರಿನಲ್ಲಿ. ಈ ತಿರುಮಲಾಪುರ ಅನ್ನುವಂಥ ಊರಿನಲ್ಲಿ ತಿರುಪತಿಯ ಶ್ರೀನಿವಾಸನ ದೇವಸ್ಥಾನ ಇರೋದ್ರಿಂದ ಈ ಊರಿಗೆ ತಿರುಮಲಾಪುರ ಅನ್ನುವಂತಹ ಹೆಸರು ಬಂದಿದೆ ಅಂತ ಹೇಳ್ಬೋದಾಗಿದೆ. ಈ ದೇವಸ್ಥಾನವನ್ನು ಪೂಜೆ ಮಾಡ್ತಾ ಇದ್ದಂತಹ ಪೂಜಾರಿ ವೆಂಕಟರಮಣಯ್ಯ, ಅಂದರೆ ಆ ದೇವಸ್ಥಾನದ ಅರ್ಚಕ ವೆಂಕಟರಮಣಯ್ಯ. ಈ ವೆಂಕಟರಮಣಯ್ಯನ ಮಗ ವೆಂಕಟೇಶ, ಈತನ ಹೆಂಡತಿ ಜಯಲಕ್ಷ್ಮಿ. ಈ ವೆಂಕಟರಮಣಯ್ಯನ ಒಬ್ಬಳು ಮಗಳಿರ್ತಾಳೆ, ಅವಳೇ ಸತ್ಯಭಾಮ. ಅವಳೇ ಈ ಒಂದು ಕಾದಂಬರಿಯ ನಾಯಕಿ. ಸತ್ಯ ಅಥವಾ ಸತ್ಯಭಾಮ ಅಂತ ಅವಳನ್ನು ಕರೀತಾ ಇರ್ತಾರೆ.
ಈ ಕತೆ ಹೇಗೆ ಪ್ರಾರಂಭ ಆಗುತ್ತೆ ಅಂತ ಅಂದರೆ, ಈ ತಿರುಮಲಾಪುರದಲ್ಲಿ ಪಟೇಲ್ ತಿರುಮಲೇಗೌಡ ಅನ್ನುವಂಥ ಒಬ್ಬ ಪಾಳ್ಯಗಾರರಿರ್ತಾರೆ. ಅವರೇ ಈ ದೇವಸ್ಥಾನವನ್ನು ಕಟ್ಟಿಸಿದಂಥವ್ರು ಅನ್ನುವಂಥದ್ದು ಆ ಊರಿನಲ್ಲಿ ಅವ್ರಿಗೆ ಒಂದು ರೀತಿಯ ಗೌರವ ಇರುತ್ತೆ. ಈ ಪಟೇಲ್ ತಿರುಮಲೇಗೌಡರು ಇವರ ಮಗ ಮೇಲಗಿರಿ ಗೌಡರು ಮತ್ತು ಈ ದೇವಸ್ಥಾನದ ಅರ್ಚಕರಾದ ವೆಂಕಟರಮಣಯ್ಯ ಇಬ್ಬರು ಕೂಡ ಒಂದೇ ತರಗತಿಯಲ್ಲಿ ಓದಿದಂತಹ ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ವೆಂಕಟರಮಣಯ್ಯ, ಮೇಲಗಿರಿಗೌಡ. ಈ ಮೇಲಗಿರಿಗೌಡ ಅಂದಿನ ಒಂದು ಸರ್ಕಾರದ ಮಂತ್ರಿ ಆಗಿರ್ತಾನೆ. ಆ ಮೇಲಗಿರಿಗೌಡನ ಹೆಂಡತಿಯೇ ರಂಗಮ್ಮ ಅನ್ನುವಂಥವಳು. ಇಲ್ಲಿ ದೇವಸ್ಥಾನದ ಪೂಜಾರಿ ಸತ್ಯಭಾಮ, ಮೇಲ್ಗಿರಿಗೌಡನ ಮಗ ಶ್ರೀನಿವಾಸ ಇವರಿಬ್ಬರು ಕೂಡ ಮೈಸೂರಿನಲ್ಲಿ ಓದಬೇಕಾದ ಸಂದರ್ಭದಲ್ಲಿ ಒಬ್ರನ್ನೊಬ್ರು ತುಂಬ ಇಷ್ಟಪಟ್ಟಿರ್ತಾರೆ. ತುಂಬ ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳುವ ಹಂತಕ್ಕೂ ಕೂಡ ಹೋಗಿರ್ತಾರೆ. ಈಗ ಅವಳೇನು ಮಾಡ್ತಾಳೆ, MAಯನ್ನು ಮುಗಿಸಿ, ಅವಳು ಹಿಸ್ಟ್ರಿ ತೊಗೊಂಡಿರ್ತಾಳೆ. ಅದರಲ್ಲಿ MAಯನ್ನು ಮುಗಿಸಿ ಇವನೇನು ಮಾಡ್ತಾನೆ, ಶ್ರೀನಿವಾಸ ಡಿಗ್ರಿನಲ್ಲೇ ಫೇಲು. ಅವಳು MA ಮುಗಿಸಿ ಈ ಬೆಂಗಳೂರಿನ ಒಂದು ನ್ಯಾಷನಲ್ ಕಾಲೇಜಿನಲ್ಲಿ ಅವಳು ಬಂದು ಕಾಲೇಜಿಗೆ ಒಂದು ಲೆಕ್ಚರ್ ಆಗಿ ಸೇರಿಕೊಂಡಿರ್ತಾಳೆ. ಸೇರ್ಕೊಂಡಾದ್ಮೇಲೆ ಶ್ರೀನಿವಾಸ ಮತ್ತು ಸತ್ಯಭಾಮ ಇವರಿಬ್ಬರ ನಡುವೆ ಪ್ರೇಮ ಇರುತ್ತೆ. ಅದನ್ನು ತನ್ನ ತಂದೆಗೆ ಪತ್ರದಲ್ಲಿ ಬರೆದು ತಿಳಿಸ್ತಾಳೆ ವೆಂಕಟರಮಣಯ್ಯನವ್ರಿಗೆ. ಆ ಪತ್ರ ಓದಿದಂಥ ವೆಂಕಟರಮಣಯ್ಯ ಏನು ಮಾಡ್ತಾನೆ, ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದು ತನ್ನ ಮಗಳು ಇದ್ದಂತಹ ಒಂದು ಮನೆ ಅಲ್ಲಿಗೆ ಬಂದು ಅವಳನ್ನು ಮುಗ್ಗ ಹೊಡೆಯುವಂಥದ್ದು, ತಾನು ತೊಟ್ಟಿದಂಥ ಚಪ್ಪಲಿನಲ್ಲೇ ಅವಳನ್ನು ಹೊಡಿತಾನೆ. ಜಾತಿ ಅಂದರೆ ನಾವು ಮೇಲ್ಜಾತಿಯವರು, ನಾವು ಹೀಗೆ ದೇವಸ್ಥಾನದ ಅರ್ಚಕರು, ನೀನು ಅವ್ರ ಜಾತಿಯವ್ರನ್ನ ಮದುವೆ ಆಯ್ತೀಯ, ಹಾಗೆ ಹೀಗೆ ಅಂತ ಹೇಳಿ ಅವಳನ್ನು ಹೊಡೆಯೋದು. ಈ ವಿಷಯವನ್ನು ಅವನು ಬಸ್ಸಿಗೆ ಬರಬೇಕಾದ್ರೆ ವೆಂಕಟರಮಣಯ್ಯ ಅವನ ಜೊತೆಯಲ್ಲಿ MLA ಈ ಬೆಟ್ಟಯ್ಯ ಕೂಡ ಬರ್ತಾನೆ. ಅವನನ್ನು ಇವಳು ಮನೆ ಎಲ್ಲಿದೆ ತೋರಿಸ್ಬಾ, ಆ ಅಡ್ರೆಸ್ ನನಗೆ ಗೊತ್ತಿಲ್ಲ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಆ ಬೆಟ್ಟಯ್ಯನವರಿಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ. ತನ್ನ ಮಗಳು ಮೇಲ್ಗಿರಿಗೌಡನ ಮಗನಾದ ಶ್ರೀನಿವಾಸನನ್ನು ಪ್ರೀತಿಸ್ತಾ ಇರುವಂಥದ್ದು, ಮದುವೆ ಆದರೆ ಅವನ್ನೇ ಆಗ್ತೀನಿ ಅನ್ನುವಂಥದ್ದು ಕೂಡ ಆಗುತ್ತೆ. ಆದರೆ ಇವಳು ಎಲ್ಲ ಒಡೆದು ಬಡ್ದು ಆದಮೇಲೆ ಅವ್ರ ತಂದೆ ಊರಿಗೆ ಬರ್ತಾನೆ. ಊರಿಗೆ ಬಂದಾದಮೇಲೆ ಅವರ ಒಂದು ಸ್ಥಿತಿ ಏನಾಗುತ್ತೆ, ಅವ್ರ ತಂದೆ ಮೊದಲಿನ ಥರ ಯಾವುದೇ ರೀತಿ ಲವಲವಿಕೆ ಇಲ್ಲ. ಈ ಥರ ಮಾಡಿದ್ಲಲ್ಲ ಮಗಳು, ನಮ್ಮ ಮರ್ಯಾದೆ ಕಳೆಯೋ ಕೆಲಸನ ಈಗ ನಮ್ಮ ಬೀದಿನಲ್ಲಿ ತಲೆ ಎತ್ಕೊಂಡು ತಿರ್ಗೋಕ್ಕಾಗೋದಿಲ್ಲ ಅನ್ನುವಂತಹ ಒಂದು ಮನೋಭಾವದಿಂದ ಅವರು ಮೊದಲಿನ ರೀತಿಯಲ್ಲಿ ಇರೋಕ್ಕಾಗಲ್ಲ. ಮಗನಾದ ವೆಂಕಟೇಶನ್ಗೆ ಹೇಳ್ತಾರೆ, ಇನ್ನು ಮುಂದೆ ದೇವಸ್ಥಾನ ಜವಾಬ್ದಾರಿ ನೀನೇ ನೋಡ್ಕೊ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿರ್ತಾರೆ. ಆದರೆ ವೆಂಕಟೇಶ ಒಂದು ಹೋಟ್ಲು ನಡೆಸ್ತಾ ಇರ್ತಾನೆ. ಪತ್ರಿಕೆಯನ್ನು ಒಂದು ಏಜೆಂಟ್ ತೊಗೊಂಡಿರ್ತಾನೆ. ಪತ್ರಿಕೆಯನ್ನು ಕೂಡ ಊರಲ್ಲಿ ಹಾಕುವಂಥದ್ದು, ಮ್ಯಾಗ್ಝಿನ್ಗಳನ್ನು, ಇದನ್ನೆಲ್ಲ ಅವ್ನು ಮಾಡ್ತಾ ಇರ್ತಾನೆ. ಈಗ ಆ ಶ್ರೀನಿವಾಸ ತನ್ನ ತಾಯಿಯಾದ ರಂಗಮ್ಮನವರಿಗೂ ಈ ವಿಷಯ ಹೇಳ್ತಾನೆ, ನಾನು ಈ ರೀತಿ ವೆಂಕಟರಮಣಯ್ಯನವರ ಮಗಳಾದ ಸತ್ಯಭಾಮೆಯನ್ನು ಪ್ರೀತಿಸ್ತಾ ಇದ್ದೀನಿ, ಮದುವೆ ಆದರೆ ಅವಳನ್ನೇ ಆಗೋದು ಅನ್ನುವಂತಹದ್ದನ್ನು ಅವನು ಹೇಳ್ತಾನೆ. ಆದರೆ ಇಲ್ಲಿ ಮೇಲ್ಗಿರಿಗೌಡ್ರಿಗಾಗಲಿ ರಂಗಮ್ಮನವರಿಗಾಗಲಿ ಇಷ್ಟ ಇರೋದಿಲ್ಲ. ಯಾಕೆ ಅಂತ ಅಂದರೆ, ಬ್ರಾಹ್ಮಣರ ಮನೆಯ ಹೆಣ್ಮಕ್ಳನ್ನು ತೊಗೊಂಡು ಬಂದು ಮದುವೆ ಮಾಡಿಕೊಂಡ್ರೆ ನಮ್ಮ ವಂಶ ಹಾಳಾಗುತ್ತೆ ಅನ್ನುವಂಥದ್ದು ಅವರ ಒಂದು ತಲೆನಲ್ಲಿದ್ದಂತಹ ಇದು. ಹಾಗಾಗಿ ಅವ್ರಿಗೆ ಮದುವೆ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇದ್ದಾಗ ಶ್ರೀನಿವಾಸನಿಗೆ ಏನೇನೋ ಮಾಡಿ ರಂಗಮ್ಮ ಮತ್ತು ಮೇಲ್ಗಿರಿಗೌಡರು ಎದುರಿಸಿ ಬೆದರಿಸಿ ಆ ತಾಯಿ ನೇಣಾಕೋತಾಳೆ, ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಹೇಳಿ ಅವನನ್ನು ಸತ್ಯಭಾಮನಿಂದ ದೂರ ಮಾಡೋ ಪ್ರಯತ್ನ ಮಾಡ್ತಾರೆ. ಸರಿ, ಊರಿಗೆ ಹೋಗಿ ತಮ್ಮ ತಾತನಾದ ತಿರುಮಲೇಗೌಡ್ರ ಕೈಲಿ ಹೇಳ್ಸೋಕ್ಕೆ ಅಂತ ರಂಗಮ್ಮ ಊರಿಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಹೋದಾಗ ತಿರುಮಲೇಗೌಡ್ರಿಗೂ ಕೂಡ ಅವನು ಹೇಳ್ತಾನೆ, ಇಲ್ಲ ನಾನು ಆದರೆ ಮದುವೆ ಸತ್ಯಭಾಮನನ್ನೇ ಹಾಕ್ತೀನಿ ಅಂತ. ಆದರೆ ತಿರುಮಲೇಗೌಡರು ಕೂಡ ಬೈತಾರೆ, ಇದು ಜಾತಿ ಕೆಡಿಸೋ ಕೆಲಸ ಮಾಡ್ತಾ ಇದೆಯಾ ಹಾಗೆ ಹೀಗೆ ಅಂತ ಹೇಳಿ. ಆದರೆ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕ್ಕೆ ಅಂತ ರಂಗಮ್ಮ ತನ್ನ ಮಗ ಶ್ರೀನಿವಾಸನ ಕರ್ಕೊಂಡು ಹೋದಾಗ ಅಲ್ಲಿ ವೆಂಕಟರಮಣಯ್ಯನವರು ಆ ಒಂದು ಪೂಜೆ ಮಾಡಬೇಕಾದಾಗ ಮಂಗಳಾರತಿ ದೇವರ ಒಂದು ಮುಖದ ಹತ್ರ ಬಂದಾಗ ಶ್ರೀನಿವಾಸನಿಗೆ ಒಂದು ರೀತಿ ಮಂಪರು ಬಂದಂಗೆ ಆಗುತ್ತೆ. ನಾನು ಮಾಡ್ತಾ ಇರೋದು ತಪ್ಪು ಅನ್ನೋದು ಅವ್ನಿಗೆ ಗೊತ್ತಾಗುತ್ತೋ ಏನೋ. ಆವಾಗ ಏನು ಮಾಡ್ತಾನೆ, ತನ್ನ ತಂದೆ ತಾಯಿ ಹೇಳ್ದಂತೆ ಮಂಡ್ಯದ ಒಂದು ಕೆಂಪಯ್ಯ MLA ಕೆಂಪಯ್ಯ ಅನ್ನುವಂಥವ್ರ ಮಗಳು ಕುಮುದಿನಿಯನ್ನು ಮದುವೆ ಆಗ್ತಾನೆ ಈ ಶ್ರೀನಿವಾಸ. ಇಲ್ಲಿ ಸತ್ಯಭಾಮೆ ಒಂಟಿ ಆಗ್ತಾಳೆ. ಅವಳು ಅಲ್ಲಿ ಜಾತಿಯವ್ರನ್ನ ಲವ್ ಮಾಡಿದ್ಲು, ಪ್ರೀತಿಸಿದ್ಲು ಅನ್ನೋ ಕಾರಣಕ್ಕೆ ಆ ಸಂಸ್ಥೆಯಿಂದ ಅವಳನ್ನು ಕೆಲಸದಿಂದ ತೆಗೆದಾಕಲಾಗುತ್ತೆ. ಒಂದು ಬಟ್ಟೆ ಅಂಗಡಿಯಲ್ಲಿ ಅವಳು ಕೆಲಸಕ್ಕೆ ಸೇರಿ ಬಟ್ಟೆ ವ್ಯಾಪಾರವನ್ನು ಕೂಡ ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಇವನ ಮಗನ ಮದುವೆ ಆದಮೇಲೆ ಇವಳು ಏನಾದ್ಲು ಎತ್ತಾದ್ಲು ಅನ್ನೋದು ಇವರ ತಂದೆಗೆ ಚಿಂತೆಯಾಗಿ ಕೊನೆಗೆ ಹೋಗ್ತಾರೆ ಮಗಳನ್ನ ನೋಡ್ಕೊಂಡು ಬರೋಕ್ಕೆ ಅಂತ. ಬೆಟ್ಟಯ್ಯನವರು ಹಿಂಗೆ ಬಟ್ಟೆ ಅಂಗಡಿನಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಾವಳೆ ಅಂತ ಹೇಳಿದಾಗ
ಅವಳನ್ನು ಕರ್ಕೊಂಡೋಗಿ ಇಲ್ಲಿರೋದು ಬೇಡ ಬಾ ಊರಿಗೆ ಹೋಗೋಣ ಅಂತ. ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತೇಳಿ ಹಂಗೂ ಒಂದು 200 ರೂಪಾಯಿ ಕೈ ಕೊಟ್ಟು ತನ್ನ ಮಗಳಿಗೆ ಬುದ್ಧಿವಾದ ಹೇಳಿ ಮನೆಗೆ ವಾಪಸ್ ಬರ್ತಾರೆ. ಬಂದವರು ಮನೆಗೆ ಹೋಗಲ್ಲ, ನಾನು ಇನ್ಮೇಲೆ ತೋಟದಲ್ಲೇ ಇರ್ತೀನಿ ಅಂತ ಹೇಳಿ ತೋಟದಲ್ಲಿ ಇರುವಂಥ ಪ್ರಯತ್ನವನ್ನು ಅವರು ಮಾಡ್ತಾರೆ. ಅಲ್ಲಿಂದ ಅವ್ರಿಗೆ ಊರಿನಲ್ಲೆಲ್ಲ ಈ ವೆಂಕಟರಮಣಯ್ಯನವ್ರಿಗೆ ಹುಚ್ಚಿಡ್ದಿದೆ ಅನ್ನುವಂಥ ಸುದ್ದಿ ಗೊತ್ತಾಗುತ್ತೆ. ಯಾಕೆ ಅಂದರೆ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ, ಎಲ್ಲೆಲ್ಲೋ ಬರ್ತಾ ಇರ್ತಾರೆ. ರಾತ್ರಿ ಹೊತ್ತು ಅವ್ರೇನು ಮಾಡಿರ್ತಾರೆ ಅಂತ ಅಂದರೆ ಈ ಒಂದು ಕೀಳು ಜಾತಿಯವರ ಒಂದು ಬೀದಿಗೆ ಹೋಗಿರ್ತಾರೆ. ಬೆಟ್ಟಯ್ಯನವರು ಕೂಡ ಜಾತಿಯಲ್ಲಿ ಕೀಳು ಜಾತಿಯವರು, ಅವರ ಒಂದು ಬೀದಿಗೆ ಹೋಗಿರ್ತಾರೆ. ಯಾಕೆ ಆ ಬೀದಿಗೆ ಹೋಗ್ತಾರೆ ಅಂತ ಅಂದರೆ ಇವರ ಹೆಂಡತಿ ತೀರ್ಕೊಂಡ ನಂತರ ಮಾತಂಗಿ ಅನ್ನುವಂತಹ ಒಬ್ಬ ಹೆಂಗಸಿನ ಜೊತೆಗೆ ಇವರಿಗೆ ಸಂಬಂಧ ಇರುತ್ತೆ. ಅವಳ ಒಂದು ನೆನಪಿನಲ್ಲಿ ಅವರು ಆ ಬೀದಿಗೆ ಹೋಗಿರ್ತಾರೆ. ಅಲ್ಲಿ ಇವ್ರು ಬರಬಾರ್ದು ಮೇಲ್ಜಾತಿಯವರು ತಮ್ಮ ಒಂದು ಬೀದಿಗೆ ಅಂತ ಎಲ್ಲ ತೆಪ್ಪೆನಲ್ಲಿ ಹೊಡೆದ್ಬಿಟ್ಟಿರ್ತಾರೆ. ಆಮೇಲೆ ಅವರು ಬಂದು ಅದೇ ಒಂದು ತೋಟದಲ್ಲಿನೇ ಒಂದು ಗುಡಿಸ್ಲಲ್ಲಿ ಹಾಕ್ಕೊಂಡು ಅಲ್ಲಿ ಹೋಮ ಅವನ ಅದು ಇದು ಮಾಡಿಕೊಂಡು ಅವರೇ ಅಡುಗೆ ಮಾಡ್ಕೊಂಡು ಅವರೇ ಊಟ ಮಾಡ್ಕೊಂಡಿರ್ತಾರೆ. ಮಗ ಸೊಸೆನ ಜೊತೆ ಇರಲ್ಲ. ಕೊನೆಗೆ ಮಗಳಿಗೆ ಪತ್ರ ಬರೀತಾರೆ, ಹಿಂಗೆ ನಿಮ್ಮ ತಂದೆ ಹಿಂಗೆ ಮಾಡ್ಕೊಂಡಿದ್ದ ಅಂತ. ಅವ್ರ ಅಣ್ಣ ಪತ್ರ ಬರೆದಾಗ ಮಗಳು ಬರ್ತಾಳೆ. ಬಂದು ಹೋಗಿ ನೋಡಿದ್ರೆ ಅಲ್ಲೂ ಕೂಡ ತನ್ನ ಮಗನ ಕಂಡ್ರೆ ಆಗಲ್ಲ, ಮಗಳನ್ನು ಮಾತ್ರ ನೋಡ್ತಾರೆ. ಮಗಳು ಕೂಡ ಒಂದು 2-3 ದಿನಗಳ ಕಾಲ ಅವ್ರ ಜೊತೆಯಲ್ಲೇ ಇರ್ತಾಳೆ. ಅವ್ರು ಮಾಡ್ತಾಯಿದ್ದ ಅವನಗಳಿಗೆ ಇವಳು ಸಪೋರ್ಟ್ ಮಾಡ್ತಾಳೆ, ಅಡುಗೆ ಮಾಡಿಕೊಡ್ತಾಳೆ, ಎಲ್ಲ ಮಾಡ್ಕೊಂಡು ಹೀಗೆ ಇರಬೇಕಾದಂಥ ಸಂದರ್ಭದಲ್ಲಿ ಒಂದು ದಿನ ಮಧ್ಯರಾತ್ರಿ ಏನಾಗುತ್ತೆ ಅಂತ ಅಂದರೆ ಅಲ್ಲೊಂದು ಕೆರೆ ಇರುತ್ತೆ. ಆ ಕೆರೆಗೆ ಈ ವೆಂಕಟರಮಣಯ್ಯ ಪೂಜಾರಿ ಏನು ಮಾಡ್ತಾನೆ, ಬಿದ್ದು ಪ್ರಾಣ ಕಳ್ಕೊಂಡಿರ್ತಾನೆ. ಯಾಕೆ ಏನು ಅನ್ನುವಂಥದ್ದಕ್ಕೆ ಇಂದಿನ ದಿನ ನಡೆದಂಥ ಒಂದು ಘಟನೆ ಏನಂದರೆ, ಈ MLA ಬೆಟ್ಟಯ್ಯನ ಮಗ ಮೋಹನದಾಸ ಅನ್ನುವಂಥವನು ಈ ಮಾತಂಗಿ ವಿಷಯ ಗೊತ್ತಾಗಿ ನಮ್ಮ ಒಂದು ಬೀದಿ ಹೆಂಗಸ್ರನ್ನೆಲ್ಲ ನಿಮ್ಮ ಇದ್ರವರು ಅಂತ ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಆ ಒಂದು ವೆಂಕಟರಮಣಯ್ಯನವ್ರನ್ನ ಅವನೇನು ಮಾಡಿರ್ತಾನೆ, ನಿಂತ್ಕೊಂಡು ಬೈದಿರ್ತಾನೆ. ಅದನ್ನು ಊರ ಜನ ಎಲ್ಲ ನೋಡಿ ಇವನಿಗೆ ಎಷ್ಟು ಸೊಕ್ಕು ಅಂತ ಅಂದ್ಬಿಟ್ಟು ಬೈದು ಕಳಿಸಿರ್ತಾರೆ. ಅದು ನಡೆದ ಆದಮೇಲೆ ಇವನು ಪ್ರಾಣವನ್ನು ಕಳ್ಕೊಳ್ಳುವಂಥದ್ದು, ಬೆಟ್ಟಯ್ಯನ ಮಗನೇ ಏನೋ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ಕೊಂಡು ಇದು ಮಾಡ್ತಾ ಇರ್ತಾರೆ. ಆಮೇಲೆ ಏನಾಗುತ್ತೆ ಅಂತ ಅಂದರೆ ಈ ಮದುವೆ ಆದಂಥ ಶ್ರೀನಿವಾಸ ಮತ್ತು ಅವನ ಹೆಂಡತಿ ಕುಮುದಿನಿಯನ್ನು ಕರ್ಕೊಂಡು ರಂಗಮ್ಮ ದೇವಸ್ಥಾನಕ್ಕೆ ಪೂಜೆ ಕೊಡೋದಕ್ಕೆ ಅಂತ ಬಂದಿರ್ತಾರೆ. ಯಾರು, ವೆಂಕಟರಮಣಯ್ಯನವ್ರು ಸಾಯೋದಕ್ಕೆ ಮುಂಚೆ. ಆ ರಂಗಮ್ಮ ಶ್ರೀನಿವಾಸ ಕುಮುದಿನಿ 3 ಜನ ಬರಬೇಕಾದ್ರೆ ಅಲ್ಲಿ ಕುಮುದಿನಿಯನ್ನು ನೋಡ್ತಾಳೆ. ಸತ್ಯಭಾಮ ಊರಿನಲ್ಲಿ ಅವಳು ಈಗಾಗಲೇ 6 ತಿಂಗಳ ಗರ್ಭಿಣಿ ರೀತಿ ಕಾಣಿಸ್ತಾ ಇರ್ತಾಳೆ. ಈ ವೆಂಕಟರಮಣಯ್ಯನವರು ಸುಮ್ಮನೆ ಇರ್ನಾರ್ದೆ ಏನು ಮಾಡ್ತಾರೆ ಅಂತ ಅಂದರೆ, ಈ ಗರ್ಭ ಉಳಿಯಲ್ಲ, ಈ ಬೀಜ ಮೊಳೆಯಲ್ಲ, ಈ ತಳಿ ಬೆಳೆಯಲ್ಲ ಅಂತ ಹೇಳಿ ಒಂದು ರೀತಿ ಅವ್ರಿಗೆ ಕಿರ್ಚ್ಕೋತಾ ಇರ್ತಾರೆ. ಅಲ್ಲಿ ತಿರುಮಲೇಗೌಡರು ಕೂಡ ಬರ್ತಾ ಇರ್ತಾರೆ. ಆ ಹುಚ್ಚನನ್ನ ಮಗನ್ನ ಒದ್ದೋಡಿಸ್ರು ಅಂತ ಹೇಳಿ ಪಕ್ಕದಲ್ಲಿ ಬರ್ತಾ ಇದ್ದಂಥವ್ರಿಗೆ ಅವ್ರು ಹೇಳ್ತಾರೆ. ಈ ರೀತಿ ಹೇಳ್ಬೇಕಾದಂಥ ಸಂದರ್ಭದಲ್ಲಿ ಇವಳು ಏನು ಮಾಡ್ತಾಳೆ, ಸತ್ಯಭಾಮ ತನ್ನ ತಂದೆನ ಕರ್ಕೊಂಡು ವಾಪಸ್ ಬಂದುಬಿಡ್ತಾಳೆ. ತನ್ನ ಗುಡಿಸ್ಲತ್ರಕ್ಕೆ ಬಾ, ಬೇಡ ಅಲ್ಲಿರೋದು ಅಂತ ಹೇಳಿ ಕರ್ಕೊಂಡು ಬಂದುಬಿಡ್ತಾರೆ. ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದರೆ ಅಲ್ಲಿ ಅವ್ರ ತಂದೆ ಒಂದೆರಡು ದಿನದ ನಂತರ ಮರಣ ಹೊಂದ್ತಾರೆ. ಇವಳು ಮತ್ತೆ ವಾಪಸ್ಸು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಇರ್ತಾಳೆ. ಈ ವೆಂಕಟರಮಣಯ್ಯ ಸಾಯೋದಕ್ಕೆ ಮುಂಚೆ ಮಗಳನ್ನು ನೋಡೋಕೆ ಹೋಗಿರ್ತಾರಲ್ಲ, ಹಾಗೆ ಬರಬೇಕಾದ ಸಂದರ್ಭದಲ್ಲಿ ತುಮಕೂರಿಗೆ ಹೋಗಿ ತನ್ನ ಮಗಳ ಹೆಸರಿಗೆ ಅರ್ಧ ಜಮೀನು, ತನ್ನ ಮಗನ ಹೆಸರಿಗೆ ಅರ್ಧ ಜಮೀನು, ತನ್ನ ಒಂದು ಬ್ಯಾಂಕಲ್ಲಿರುವಂತಹ ದುಡ್ಡಿನಲ್ಲಿ ಅರ್ಧ ಅವಳಿಗೆ ಅರ್ಧ ಅವನಿಗೆ ಅಂತ ಹೇಳಿ ವಿಲ್ ಬರೆದು ಇಟ್ಟು ಬಂದಿರ್ತಾರೆ. ಅದು ಹೇಗೋ ಮಗ ವೆಂಕಟೇಶನ್ಗೆ ಗೊತ್ತಾಗ್ಬಿಡುತ್ತೆ. ನೀನು ಆಸ್ತಿ ಭಾಗ ತೊಗೊಳಕ್ಕೆ ಅಂತ ಬಂದಿದ್ಯಾ ಅಂತ ಹೇಳಿ ಅವಳ ಮೇಲೆ ಜಗಳ ಮಾಡೋಕ್ಕೆ ಶುರು ಮಾಡಿ ಕೊನೆಗೆ ತನ್ನ ಹೆಂಡ್ತಿನ ತವ್ರ ಮನೆಗೆ ಕಳಿಸಿ ನಿಮ್ಮಪ್ಪನ ಮನೇಲೂ ಭಾಗ ತೊಗೊಬರೋ ಅನ್ನೋ ರೀತಿಯಲ್ಲಿ ಮಾತಾಡಿರ್ತಾನೆ. ಕೊನೆಗೆ ಸತ್ಯಭಾಮ ಏನು ಇಲ್ಲ, ನಾನೇನು ತೋಟ ನೋಡ್ಕೊಳ್ಳಲ್ಲ, ನೀನೇ ನೋಡ್ಕೊ, ನನಗೊಂದಿಷ್ಟಾಗಲ ಮನೆ ಕಟ್ಟಿಸ್ಕೊಡು, ಒಂದು ಸ್ವಲ್ಪ ತೆಂಗಿನ ಸಸಿ ಹಾಕಿಸ್ಕೊಡು ಅಂತ ಹೇಳಿ ಹಾಕಿಸ್ಕೊಂಡು ಅವಳಲ್ಲಿ ಅವಳ ಪಾಡಿಗೆ ಅವಳು ಒಬ್ಬಳೇ ಇರ್ತಾಳೆ. ಈ ಮಾತಂಗಿ ಅನ್ನುವಂಥವಳಿಗೆ ಒಬ್ಬ ಮಗ ಇರ್ತಾನೆ, ವನ್ನೇಶ ಅಂತ ಹೇಳಿ. ಅವನು ತುಮಕೂರಲ್ಲೂ ಓದ್ತಾ ಇರ್ತಾನೆ ಹಾಸ್ಟ್ಲಲ್ಲಿ. ಈ ಮೋಹನದಾಸ ಏನು ಮಾಡ್ತಾನೆ, ಆ ವನ್ನೇಶನನ್ನು ಈ ಮೇಲ್ಜಾತಿಯವರ ವಿರುದ್ಧ ಮತ್ತು ಈ ವೆಂಕಟರಮಣಯ್ಯನವರ ವಿರುದ್ಧ ಎತ್ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಅವನು. ಹಾಗೆ ಹೀಗೆ ನಡಿಬೇಕಾದ ಸಂದರ್ಭದಲ್ಲಿ ಈ ಕುಮುದಿನಿ ಮತ್ತು ಶ್ರೀನಿವಾಸ ಇಬ್ರಿಗೂ ಕೂಡ ಮಾತುಕತೆ ಬಂದು, ಈ ಕುಮುದಿನಿ ಊರಿಗೆ ಬಂದ ಸಂದರ್ಭದಲ್ಲಿ ಯಾರು ಅವಳಿಗೆ ಈ ಸತ್ಯಭಾಮ ಮತ್ತು ಶ್ರೀನಿವಾಸನ ಪ್ರೀತಿಯ ವಿಷಯ ಹೇಳ್ಬಿಡ್ತಾರೆ. ಅವಳೇನು ಮಾಡ್ತಾಳೆ, ಅಷ್ಟಕ್ಕೆ ಜಗಳ ಮಾಡ್ಕೊಂಡು ತನ್ನ ತವರು ಮನೆಯಾದ ಮಂಡಿ ಕೊಟ್ಟೋಗ್ತಾಳೆ. ಈ ಶ್ರೀನಿವಾಸ ಹೋಗಿ ಕರೆಯಲ್ಲ, ನೋಡಲ್ಲ, ಮಾತಾಡ್ಸಲ್ಲ. ಆಮೇಲೆ ಕೊನೆಗೆ ಮಂತ್ರಿಗಳೇ ಹೇಳಿ ಬಲವಂತ ಮಾಡಿ ಕಳಿಸ್ತಾರೆ. ಅವಳು ಅಲ್ಲೂ ಕೂಡ ಮಾತಾಡೋದಿಲ್ಲ. ಕೊನೆಗೆ ಬಂದುಬಿಡ್ತಾನೆ. ಅಲ್ಲಿ ನೋಡಿದ್ರೆ ಅವಳಿಗೆ ಹೆರಿಗೆ ನೋವು ಶುರುವಾಗುತ್ತೆ. ಹೆರಿಗೆ ನೋವು ಶುರುವಾಗಿ ಹಾಸ್ಪಿಟ್ಲಿಗೆ ಕರ್ಕೋದ್ರೆ ಮಗು ಮತ್ತು ತಾಯಿ ಇಬ್ಬರು ಕೂಡ ಉಳಿಯೋದಿಲ್ಲ, ಇಬ್ಬರು ಸತ್ತೋಗ್ಬಿಡ್ತಾರೆ.
ಇವ್ರು ಹೇಳಿದಂತಹ ಒಂದು ಮಾತು ನಿಜ ಆಯಿತು. ಅಂದರೆ ಆ ಗರ್ಭ ಉಳಿಯಲ್ಲ, ಬೀಜ ಮೊಳೆಯಲ್ಲ, ಈ ತಳಿ ಬೆಳೆಯಲ್ಲ ಅಂತ ಹೇಳಿದ ಮಾತು ನಿಜ ಆಗೋಯ್ತು ಅಂತ ಹೇಳಿ ತಿರುಮಲೇಗೌಡರು ಕೂಡ ಅವರೇನಾಗ್ತಾರೆ, ಒಂದು ರೀತಿಯಲ್ಲಿ ಮಾನಸಿಕವಾಗಿ ಅವರು ಕೂಡ ಕುಗ್ಗೋಗ್ತಾರೆ. ಹೀಗೆ ಇರಬೇಕಾದ ಸಂದರ್ಭದಲ್ಲಿ ಮತ್ತೆ ಇವನೇನು ಮಾಡ್ತಾನೆ, ಶ್ರೀನಿವಾಸ ತುಮಕೂರಲ್ಲಿ ಬಸ್ ಲೈನ್ ಹಾಕಿರ್ತಾನೆ ಅವ್ರ ತಂದೆ. ಅದನ್ನ ನೋಡ್ಕೊಳಕ್ಕೆ ಸೇರಿಕೊಂಡು ಕುಡಿಯೋದು, ಸಿಗರೇಟ್ ಸೇದೋದನ್ನ ಹಚ್ಕೊಂಡು ಅವನು ಅಲ್ಲೇ ಸೇರ್ಕೊಂಡ್ಬಿಡ್ತಾನೆ. ಇನ್ನು ಮಗನ ಭವಿಷ್ಯ ಹಾಳಾಯ್ತದಲ್ಲ ಅಂತ ಹೇಳಿ ತಾಯಿ ಮತ್ತು ತಂದೆ ಇಬ್ಬರು ಸೇರಿ ಸರಿ ಸತ್ಯಭಾಮನ್ನೇ ನಿನಗೆ ಮದುವೆ ಮಾಡ್ತೀವಿ ಅಂತ ಹೇಳಿ ಮತ್ತೆ ಸತ್ಯಭಾಮಳ ಹತ್ರ ಬಂದು ನೀನು ನನ್ನ ಮಗನ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಆದರೆ ಅವಳು ಅದಕ್ಕೆ ಒಪ್ಪಿಗೆ ಕೊಡಲ್ಲ. ಅವನನ್ನೇ ಕಳಿಸ್ತಾರೆ, ಹೋಗಿ ನೀನೇ ಮಾತಾಡು ಅಂತ ಹೇಳಿ. ಸರಿ ಅಂತ ಮಾತಾಡೋಕ್ಕೆ ಬಂದಾಗ ಅವ್ರ ಮನೆಯಲ್ಲಿ ಬೆಟ್ಟಯ್ಯನವ್ರ ಮಗಳು ಮೀರಾ ಇರ್ತಾಳೆ. ಯಾರ ಮನೆಯಲ್ಲಿ? ಈ ಸತ್ಯಭಾಮ ಇದ್ದಂಥ ಮನೆಯಲ್ಲಿ. ಅವಳೇನು ಮಾಡ್ತಾಳೆ, ಸತ್ಯಭಾಮ ಹಾಗಾದರೆ ನೀನು ಜಾತಿಯನ್ನು ನಂಬಲ್ಲ ಅಂದರೆ ಮೀರಾಳನ್ನ ಮದುವೆ ಆಗು ಅಂತ ಹೇಳ್ಬಿಡ್ತಾಳೆ. ಮೀರಾ ನೋಡೋದಕ್ಕೆ ತುಂಬ ಒಳ್ಳೆ ಹುಡುಗಿ, ಓದ್ಕೊಂಡಿದ್ದಾಳೆ, ಎಲ್ಲ ಗೊತ್ತು. ಆದರೆ ಇವಳು ಯಾಕೆ ಹಿಂಗೆ ಹೇಳ್ತಾ ಇದ್ದಾಳೆ ಅಂತ ಗೊತ್ತಾಗ್ದೇ ಇವನು ಸರಿ ಅಂದ್ಬಿಟ್ಟು ಆ ಮೀರಾಳನ್ನು ಮದುವೆ ಆಗೋದಕ್ಕೆ ಇವನೇನು ಮಾಡ್ತಾನೆ, ಅವಳನ್ನು ಪ್ರೀತಿಸೋದಕ್ಕೆ ಶುರು ಮಾಡ್ತಾನೆ. ಅವಳನ್ನ ಜೊತೆಲಿ ಕರ್ಕೊಂಡು ಹೋಗೋದು, ಓಡಾಡೋದು, ಸೀರೆ ಬಟ್ಟೆ ಒಡವೆ ಎಲ್ಲ ಕೊಡಿಸೋದು, ಇದೆಲ್ಲವನ್ನು ಕೂಡ ಮಾಡಿರ್ತಾನೆ. ಅವಳು ಕೂಡ ಅವನ ಜೊತೆನಲ್ಲಿ ಅಷ್ಟೇ ಚೆನ್ನಾಗಿ ಸಲೀಸಾಗಿರ್ತಾಳೆ. ಆದರೆ ಈ ಮೋಹನದಾಸ ಇದ್ದಾನಲ್ಲ, ಇವನಿಗೂ ಆ ಮೇಲಿನವ್ರಿಗೂ ಕೂಡ ಆಗ್ತಾ ಇರೋದಿಲ್ಲ. ಅವನು ನನ್ನ ತಂಗಿನ ಅವ್ರ ಮನೆಗೆ ಕೊಟ್ಟು ಏನಾದರೂ ಮಾಡಿ ಜಾತಿ ಕೆಡಿಸ್ಬೇಕು ಅನ್ನೋವಂಥ ರೀತಿಯಲ್ಲಿ ಅವನ ಉದ್ದೇಶ ಆಗಿರುತ್ತೆ. ಇದನ್ನೆಲ್ಲ ತಿಳ್ಕೊಂಡಂತಹ ಈ ಮೋಹನದಾಸ ಹಿಂಗೆ ಮಾಡಿರ್ತಾನೆ. ಇದಕ್ಕೋಸ್ಕರ ಈ ಶ್ರೀನಿವಾಸನ ತಂದೆ ಆದಂಥ ಮೇಲ್ಗಿರಿ ಗೌಡ್ರು ಏನು ಮಾಡ್ತಾರೆ, ವೆಂಕಟೇಶನನ್ನು ಬಿಟ್ಟು ತನ್ನ ಮಗನಿಗೆ ಆ ಮೀರಾಳಿಂದ ದೂರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮಾಡಿದಾಗ ಇವನೇನು ಮಾಡ್ತಾನೆ, ಮೀರಾಳನ್ನು ಮಾತಾಡ್ಸಲ್ಲ, ಅವಳು ಮತ್ತೆ ನೋಡೋಕ್ಕೆ ಹೋಗಲ್ಲ, ಅವಳನ್ನು ತುಂಬ ಒಂದು ರೀತಿ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಮೀರಾ ಏನು ಮಾಡ್ತಾಳೆ, ಬಂದು ಅದೇ ಕೆರೆಯಲ್ಲಿ ಮುಳುಗಿ ಪ್ರಾಣ ಬಿಟ್ಬಿಡ್ತಾಳೆ. ನೋಡಿದ್ರೆ ಅವಳು ಬ್ಯಾಗಿನಲ್ಲಿ ಇವನು ಬರೆದಂಥ ಪತ್ರಗಳು, ಇವನು ಕೊಡಿಸಿದಂಥ ವಜ್ರದ ಓಲೆ ಎಲ್ಲವೂ ಕೂಡ ಇರುತ್ತೆ. ಕೊನೆಯಲ್ಲಿ ಒಂದು ಪತ್ರ ಬರೆದಿರ್ತಾಳೆ, ನಾನು ನನ್ನ ಸ್ವಇಚ್ಛೆಯಿಂದ ಸಾಯ್ತಾ ಇದ್ದೀನಿ, ಇದಕ್ಕೆ ಯಾರೂ ಕಾರಣರಲ್ಲ, ಶ್ರೀನಿವಾಸರಿಗೆ ಏನೂ ಮಾಡಬಾರ್ದು ಅಂತ ಹೇಳಿ ಬರೆದಿರ್ತಾಳೆ. ಇದೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಈಗ ವೆಂಕಟರಮಣಯ್ಯನ ಕೂಡ ಅದೇ ಕೆರೆಗೆ ಬಿಚ್ಚಾಯ್ತಾರೆ, ಮೀರಾ ಕೂಡ ಅದೇ ಕೆರೆಗೆ ಬಿಚ್ಚಾಯ್ತಾಳೆ. ಈ ಮೋಹನ್ ದಾಸ ಮಾತ್ರ ಅದು ಇದು ಅಂತ ಹೇಳಿ ಪಕ್ಷ ಕಟ್ಕೊಳ್ಳೋದಕ್ಕೆ, ತನ್ನ ಜಾತಿಯವರೇ ಮೇಲು ಅನ್ನೋದಕ್ಕೆ ಈ ಸತ್ಯಭಾಮನ ಕೈಲಿ ಒಂದು ಬುಕ್ಕನ್ನು ಬರೆಸಿರ್ತಾನೆ. ಆ ಬುಕ್ಕನ್ನು ಇಟ್ಕೊಂಡು ಸಂಘಟನೆಗಳನ್ನು ಮಾಡೋದಕ್ಕೆ ಊರೂರಲ್ಲೆಲ್ಲ ಅಲಿಯಕ್ಕೆ ಹೋಗಿರ್ತಾನೆ. ಆ ಸಂಘಟನೆಗಳನ್ನ ಮಾಡೋದು, ಅದು ಇದು ಮಾಡೋದಕ್ಕೆಲ್ಲ ಹೋಗಿರ್ತಾನೆ. ದೇವಸ್ಥಾನದೊಳಕ್ಕೆ ನುಗ್ಗೋದು ಅನ್ನುವಂಥ ಒಂದು ದಿವಸ ಬಂದಾಗ ದೇವಸ್ಥಾನದೊಳಗಡೆ ನಾವು ಹೋಗ್ತೀವಿ, ಪ್ರತಿದಿನ ಹೋಗ್ತೀವಿ ಅಂತ ಹೋಗ್ಬೇಕಾದಾಗ ದೇವಸ್ಥಾನದೊಳಗಡೆನೆ ಒಂದಿನ ಇವನು ತಲೆ ಸುತ್ತಿ ಬಿದ್ದೋಗ್ತಾನೆ. ಯಾರು? ಮೋಹನ್ ದಾಸ. ಆ ನಂತರ ಅವನು ಊರಿಗೆ ಎಲ್ಲೂ ಮುಖ ತೋರಿಸಿರೋದಿಲ್ಲ. ಒಂದು ದಿನ ಮಧ್ಯರಾತ್ರಿ ಬಂದು ಹೇಳ್ತಾನೆ ಸತ್ಯಭಾಮನಿಗೆ, ನಿಮ್ಮನ್ನು ಯಾರೋ ಕೊಲ್ಲಬೇಕು ಅಂದ್ಕೊಂಡಿದ್ದಾರೆ, ನೀವು ಮೊದಲು ಊರೊಳಗಡೆ ಹೊರಟೋಗಿ ಮನೆ ಬಿಟ್ಬಿಟ್ಟು ಅಂತ. ಇವಳು ಇಷ್ಟು ದಿನ ಇಲ್ಲದೆ ಇರೋರು ಇವಾಗ ಯಾರನ್ನ ಕೊಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡಬೇಕಾದ್ರೆ ಅವನೇನು ಮಾಡಿರ್ತಾನೆ ಅಂದರೆ, ಆ ಒಂದು ಕೆರೆಗೆನೇ ಒಂದು ಡೈನಾಮೆಂಟ್ ಇಟ್ಟು ಆ ಕೆರೆ ಏರಿಯನ್ನು ಒಡೆದಿರ್ತಾನೆ. ಆ ನೀರು ಬರೋ ಅಂತ ಇವ್ರ ತೋಟವನ್ನೆಲ್ಲ ನುಗ್ಗಿ ಹೋಗಿರುತ್ತೆ. ಅಷ್ಟರಲ್ಲಿ ಹೆಂಗೋ ತಪ್ಪಿಸ್ಕೊಂಡು ಇವಳು ಮೇಲೆ ಬಂದು ಊರ ಹತ್ರ ನಿಂತ್ಕೊಳ್ತಾಳೆ. ಈ ಕೆಲಸ ಮಾಡಿದವನು ಯಾರು ಅಂದರೆ ಮೋಹನ್ ದಾಸ ಅನ್ನುವಂಥದ್ದು. ಯಾಕೆ ಅಂದರೆ ಆ ಡೈನಾಮೆಂಟ್ ಇಟ್ಟು ಬರಬೇಕಾದ್ರೆ ಆ ನೀರು ಕೊಚ್ಕೊಂಡು ಹೋಗೋದು ರಪ್ಸಕ್ಕೆ ಅವನು ಹೊರಟೋಗಿರ್ತಾನೆ. ಈ ವನ್ನೇಶ ಅನ್ನುವಂಥವ್ನು ಅವನ ಜೊತೇಲಿ ಇದ್ದಿದ್ದರಿಂದ ಅವನು ಸಿಗಾಕೊಂಡು ಎಲ್ಲ ಸತ್ಯವನ್ನು ಹೇಳ್ತಾನೆ. ಕೊನೆಗೆ ಈ ಶ್ರೀನಿವಾಸನಿಗೆ ಹುಚ್ಚಿಡ್ದು ಅವನನ್ನು ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಈ ಸತ್ಯಭಾಮ ನಿಟ್ಟುಸಿರು ಬಿಟ್ಟು ಅದೇ ಹೊಳೆಯ ನೀರನ್ನು ನೋಡ್ತಾ ನಿಂತ್ಕೊಳ್ತಾಳೆ. ಇಲ್ಲಿಗೆ ಈ ಕಾದಂಬರಿ ಮುಕ್ತಾಯ ಆಗುತ್ತೆ. ಕಾದಂಬರಿ ತುಂಬ ದೊಡ್ಡದು, 300 ಪುಟಗಳನ್ನು ಒಳಗೊಂಡಿದೆ. 1-2 ದಿನದಲ್ಲಿ ಓದಿ ಮುಗಿಸೋಕ್ಕಾಗೋದಿಲ್ಲ. ನಾನು ಅಲ್ಲಿ ಬರುವಂಥ ಪಾತ್ರ, ಕಥೆಯ ಸಾರಾಂಶ ಅಷ್ಟನ್ನು ಮಾತ್ರ ಇಲ್ಲಿ ತಗೊಂಡು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇದೊಂದು ನಮ್ಮ ಭಾರತದಲ್ಲಿರುವಂಥ ನಿರಂತರವಾಗಿ ಕಾಡ್ತಾ ಇರುವ ಜಾತಿ ಸಮಸ್ಯೆಯನ್ನು ಕುರಿತು ಬರೆದಿರುವಂಥ ಕಾದಂಬರಿ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಧನ್ಯವಾದ.